ನಾನು ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಸುಂದರ್. ಈಗ ನನಗೆ ಗೊತ್ತಿರೋ ಪ್ರಕಾರ ಈಗ ಸಿಚುವೇಶನ್ ರೀಸೆಂಟಾಗಿ 4 ಬಂದಿದೆ. 4 ಕೇಸ್ ನಾನು ಕಣ್ಣಾರೆ ನೋಡಿದ್ದೀನಿ, ಅಂದರೆ ನ್ಯೂಸಲ್ಲಿ. ಏನಂದರೆ, ಒಂದು ಅತುಲ್ ಸುಭಾಷ್, ಬ್ಯಾಂಗ್ಳೂರು IT ಕಂಪನಿ ಎಂಪ್ಲಾಯ್. ಇದು ತುಂಬ ಎಲ್ಲರಿಗೂ ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ಗೊತ್ತಿದೆ. ತುಂಬ ಅಂದರೆ ಜಾಸ್ತಿ ಮಾತಾಡಿದ್ದಾರೆ ಈ ಕೇಸ್ ಬಗ್ಗೆ. ಸುಮಾರು ಜನ ಮಾತಾಡಿದ್ದಾರೆ, ಗೊತ್ತಾಗಿದೆ. ಲಾಯರ್ಗಳು ಗೊತ್ತು, ಅಡ್ವೊಕೇಟ್ ಗೊತ್ತು, ಸ್ಟೂಡೆಂಟ್ಸ್ ಗೊತ್ತು, ಲಾ ಸ್ಟೂಡೆಂಟ್ಸ್ ಗೊತ್ತು. ಈ ಕೇಸ್ ಸಂಬಂಧಪಟ್ಟ ಯಾರಾಗಿದ್ರೂ ತುಂಬ ಜನ ಗೊತ್ತಿದೆ. ಇದೇ ಥರ ಒಂದು 4-5 ಹಸ್ಬೆಂಡ್ಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ನ್ಯೂಸಲ್ಲಿ ಸ್ವಲ್ಪ ಜಾಸ್ತಿ ಜನ ಮಾತಾಡ್ತಾರೆ. 4 ಕೇಸ್ ಬಂದಿದೆ. ನನಗೆ ಗೊತ್ತಿರೋ ಪ್ರಕಾರ ನನ್ನ ಕಣ್ಣು ಬಿದ್ದಿರೋದು 4, ನನ್ನ ಕಣ್ಣಾರಾಗಿ ನೋಡಿರೋದು 4 ಕೇಸು. ಗೊತ್ತಿಲ್ದಿರೋದು 40 ಇರ್ಬೋದು, 400 ಇರ್ಬೋದು, ನನಗೆ ಹೇಳ್ತಾ ಇಲ್ಲ. ನಾನು ನೋಡಿದ 4 ಯಾವತ್ತೂ ಸೂಸೈಡು ಕಾರಣ ಇರಲ್ಲ. ಲಾಸ್ಟು ಇದೇ ಸೂಸೈಡ್ ಅಂತ ದಯವಿಟ್ಟು ಹೇಳ್ತಾ ಇದೀನಿ. ಹೋಗ್ಬೇಡಿ, ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾವುದೇ ಕಾರಣ ಆಗಲ್ಲ. ಸೂಸೈಡ್ ಮಾಡ್ಕೊಳ್ಳೋನಿಗೆ ಸೂಸೈಡ್ ಮಾಡಿರೋ ಟೈಮ್ಗೆ 6 ನಿಮಿಷಕ್ಕೆ ಅವನು ಹೋಗ್ಬಿಡ್ತಾನೆ. ಸತ್ತೋಗೋರು ಅವ್ರು ಡಿಪೆಂಡೆಂಟ್ ಯಾರು, ಅವರ ಅಪ್ಪ ಅಮ್ಮ ಮಕ್ಕಳು ಯಾರಿಗಿದ್ರು ಅವರು ಸಾಯೋಗಂಟ ಅವ್ರ ಕಷ್ಟ. ನೀವು ಸೂಸೈಡ್ ಮಾಡ್ಕೊಳ್ಳೋರು ಅವ್ರು 1 ನಿಮಿಷ ಸೂಸೈಡ್ ಮಾಡ್ಕೊಳ್ಳೋದು ಹೋಗುತ್ತೆ. ಅವ್ರ ಜೊತೆಗೆ ಇರೋರು, ಅವ್ರ ಅಪ್ಪ ಅಮ್ಮ ಅವ್ರ ಮಕ್ಕಳು ಯಾರಾಗಿರಲಿ, ಆ ಸೂಸೈಡ್ ಮಾಡಿರೋ ಕಂಡೀಷನ್ ನೋಡಿ ಅವರು ಸಾಯೋಗಂಟ ಕಷ್ಟ. ಅದು ಕೊಡಬೇಡ್ರಿ. ನಿಮ್ಮಿಂದ ಬೇರೆಯವ್ರಿಗೆ ಕಷ್ಟ ಕೊಡಬೇಡ್ರಿ. ಸೂಸೈಡ್ ಮಾಡ್ಕೊಂಡ ಆಕ್ಷನ್ ಯಾರಾದ್ರೂ ಲಾಸ್ಟು ರಿಸಲ್ಟ್ ಅಂತ ಇಲ್ಲ. ಅದೇ ದಾರಿ ಅಂತ ಲಾಸ್ಟು ದಾರಿ ಅಂತ ಅದು ಎತ್ಕೊಬೇಡ್ರಿ. ಆ ಸೂಸೈಡ್ ಕಂಡೀಷನ್ ಎಂದೇ ಒಂದು ಮಾತು ಹೇಳ್ತೀನಿ, ಸೂಸೈಡ್ ಕಂಡೀಷನ್ ಬೇಡ. ಇದು ಕಷ್ಟ ಅಂದರೆ ಸೂಸೈಡ್ ಮಾಡ್ಕೊಳ್ಳೋರಿಗೆ ಸೂಸೈಡ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಅಂದರೆ ಜೊತೆಗಿರೋರು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ಅವ್ರ ಮಕ್ಕಳಾಗಲಿ ಯಾರಾಗಲಿ ಅವರು ಸಾಯೋಗಂಟ ಕಷ್ಟ. ನೀವು ಸೂಸೈಡ್ ಮಾಡ್ಕೊಂಡಿರೋದ್ರಿಂದ ದಯವಿಟ್ಟು ಹೇಳ್ತಾನೆ. ಹಸ್ಬೆಂಡು ಮೇಂಟೆನೆನ್ಸ್ಗೆ ಡೆಲ್ಲಿಯಲ್ಲಿ ಒಬ್ಬರು ಹೆಂಡತಿ ಹಸ್ಬೆಂಡು ಹಳೆ ಬೇಕ್ರಿ ಅವ್ರ ಜೀವನ ನಡ್ಸ್ಕೊಂಡು ಬರ್ತಿದ್ದಾರೆ. ನಿನಗೆ ಇಷ್ಟೇ ಬೇಕು ಅಂತ ಹೇಳಿ ಟಾರ್ಚರ್ ಮಾಡಿದ್ದಾರೆ. ಆ ಪ್ರೆಷರ್ ತರ್ಕೊಳಕ್ಕಾಗದ್ರೆ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದೇ ಥರ ಯಾರು ಮಾಡೋಕ್ಕೆ ಹೋಗ್ಬಿಡಿ. ಇದು ಕಷ್ಟ. ಯಾರಿಗೆ ನಿಮಗೆಲ್ಲ, ನೀವು ಸೂಸೈಡ್ ಮಾಡ್ಕೊಂಡ್ರೆ 1 ನಿಮಿಷ ಹೋಗ್ಬಿಡ್ತೀರ. ಬಟ್ ನಿಮಗೆ ಬೇರೆಯವರು ಅಪ್ಪ ಅಮ್ಮ ಆಗಲಿ ನಿಮ್ಮ ಮಕ್ಕಳಾಗಲಿ ಭಾರಿ ಕಷ್ಟ. ಬಿಡಿ, ಅವ್ರ ಪ್ರೆಷರಿಂದ ನಾಳೆ ಹೋಗೋದಂತ ಬಿಡಿ. ನಿಮ್ಮ ಮಕ್ಕಳಿಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ಯಾರಾದ್ರು ನಿಮ್ಗೆ ಗೊತ್ತಿರೋರು, ನಿಮ್ಮ ಅಂದರೆ ರಿಲೇಷನ್ಸು, ಬ್ಲಡ್ ರಿಲೇಷನ್ಸು, ಅಣ್ಣ ತಮ್ಮ ಅಕ್ಕ ಯಾರಾದಿರಲಿ, ಅವರು ಸಾಯೋಗಂಟ ಕಷ್ಟ. ಸತ್ತೋಗೋರಿಗೆ 1 ನಿಮಿಷ ಸತ್ತೋಗ್ಬಿಡ್ತೀರಾ. ಸತ್ತೋಗೋರಿಂದ ಅವ್ರ ಅಪ್ಪ ಅಮ್ಮ ಮಕ್ಕಳಿಗಾಗಲಿ ಅವರು ಸಾಯೋಗಂಟ ಕಷ್ಟ. ಆ ಕಷ್ಟನ ಕೊಡಬೇಡ್ರಿ. ಏನೇ ಇದ್ರೂ ಮುಂದಕ್ಕೆ ನೋಡ್ರಿ. ಲೈಫು ಬೇಜಾನಿದೆ, ನೋಡೋದು ಬೇಜಾನಿದೆ. ದಯವಿಟ್ಟು ಲೇಡೀಸ್ ಆಗಲಿ ಯಾರೇ ಆಗಲಿ ಸುಳ್ಳು ಕೇಸ್ ಮಾತ್ರ ಹಾಕ್ಬಿಟ್ರಿ. ಈಗ ಕೋರ್ಟು ಸುಳ್ಳು ಕೇಸ್ ಅಂತ ಕಂಡುಹಿಡಿದ್ಬಿಟ್ರೆ ಹೆಂಡತಿ ಆಗಲಿ ಅವ್ರ ಅಪ್ಪ ಆಗಲಿ ಜಾಸ್ತಿ ಫೈನ್ ಹಾಕಿದ್ದಾರೆ. ಅಂದರೆ ಗಂಡ ಹೆಂಡತಿ ಮೇಲೆ ತಪ್ಪಾಗಿ ಕೇಸ್ ಹಾಕಿದ್ರು ಸುಳ್ಳು ಕೇಸ್ ಅಂತ ಕಂಡುಹಿಡಿದ್ಬಿಟ್ರೆ ಆ್ಯಕ್ಷನ್ಸು ತುಂಬ ಜಾಸ್ತಿ ಕೊಡ್ತಾ ಇದ್ದಾರೆ, ಫೈನ್ ಹಾಕ್ತಾಯಿದ್ದಾರೆ. ಯಾರು ಅವ್ರು ಸುಳ್ಳು ಕೇಸ್ ಹಾಕಿರೋ ಮೇಲೆ ಅವ್ರಿಗೆ ಶಿಕ್ಷೆನೂ ಕೊಡ್ಬೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಳ್ಳು ಕೇಸ್ ಮಾತ್ರ ಯಾರು ಮಾತು ಕೇಳ್ಕೊಂಡು ಹಾಕ್ಬೇಡ್ರಿ. ಥ್ಯಾಂಕ್ ಯು.